ಟ್ರಂಪ್ ಒಳಗೆ ಜಿನ್ಪಿಂಗ್ ಪುಟಿನ್. ಚುನಾವಣೆಗೆ ಮುಂಚೆ ಒಂದು ವೇಷ, ಈಗೊಂದು ವೇಷ. ಮೇಕ್ ಅಮೆರಿಕಾ ಗ್ರೇಟ್ ಅಲ್ಲ, ಮೇಕ್ ಅಮೆರಿಕಾ ಬಿಗ್. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಮ್ರಾಜ್ಯಶಾಹಿ ಅಂದರೆ ಮೊದಲು ನೆನಪಾಗೋದು ಬ್ರಿಟಿಷರು, ಫ್ರೆಂಚರು, ಸ್ಪ್ಯಾನಿಷ್ ಮುಂತಾದ ಯುರೋಪಿಯನ್ ರಾಷ್ಟ್ರಗಳು ಜಗತ್ತಿನ ಮೂಲೆ ಮೂಲೆಗೂ ವಸಾಹತುಗಳನ್ನು ಮಾಡಿಕೊಂಡು, ಇನ್ಕ್ಲೂಡಿಂಗ್ ಭಾರತ, ಜಗತ್ತನ್ನು ಶೋಷಣೆಗೆ ಒಳಪಡಿಸಿದ್ರು. ರಾಜಕೀಯ ಹಸ್ತಕ್ಷೇಪ ಮಾಡಿದ್ರು, ಯುದ್ಧಗಳನ್ನು ಮಾಡಿದ್ರು, ರಾಜ್ಯಗಳನ್ನು, ದೇಶಗಳನ್ನು, ಸಮುದಾಯಗಳನ್ನು ಒಡೆದ್ರು, ಸಾಮ್ರಾಜ್ಯಗಳನ್ನು ಮುರಿದ್ರು, ಒಡೆದು ಆಳಿದ್ರು ಇಂಪೀರಿಯಲಿಸ್ಟ್ ಸ್ಟೇಟ್ಗಳಿಗೂ. ಜೊತೆಗೆ 20ನೇ ಶತಮಾನದ ಆರಂಭದಲ್ಲಿ ಇಂಪೀರಿಯಲ್ ಸ್ಟೇಟ್ ಆಫ್ ಜಪಾನ್ ಚೀನಾದಿಂದ ಹಿಡಿದು ಬರ್ಮಾದವರೆಗೂ ಯುದ್ಧ ಮಾಡಿ ಸಾಮ್ರಾಜ್ಯ ಕಟ್ಟಿತ್ತು. ಅಂತ ಜಪಾನ್ ಸೊಕ್ಕಡಗಿಸಿದ್ದು ಇನ್ನೊಂದು ಇಂಪೀರಿಯಲಿಸ್ಟ್ ಕಂಟ್ರಿ ಅಮೆರಿಕ. ನಿಜ, ಅಮೆರಿಕ ಬೇರೆ ಖಂಡಗಳಿಗೆ ಹೋಗಿ ರಾಜ್ಯಗಳನ್ನು ಗೆದ್ದು ವಸಾಹತು ಮಾಡಿಕೊಳ್ಳಿಲ್ಲ, ವರ್ಷಾನುಗಟ್ಟಲೆ ಯುದ್ಧನೂ ಮಾಡಲಿಲ್ಲ. ಆದರೆ ಒಂದೇ ಏಟಿಗೆ ಇಂಪೀರಿಯಲ್ ಜಪಾನ್ನ ಮಲಗಿಸ್ತು. ಅಂತ ಅಮೆರಿಕ ಈಗಲೂ ಒಂದು ಲೆಕ್ಕಕ್ಕೆ ಜಗತ್ತಿನ ಮೇಲೆ ಕಂಟ್ರೋಲ್ ಹೊಂದಿದೆ. ಆಗಾಗ ತನ್ನ ಬಾಹುಗಳನ್ನು ಎತ್ತಿ ಮಸಲ್ ಪವರ್ ತೋರಿಸ್ತಾ ಇರುತ್ತೆ. ಕೆಲವರು ಅಮೆರಿಕದ ಇಂಪೀರಿಯಲ್ ಮೈಂಡ್ಸೆಟ್, ಸಾಮ್ರಾಜ್ಯಶಾಹಿ ಮೈಂಡ್ಸೆಟ್ ಮೊದಲ ವಿಶ್ವಯುದ್ಧದ ಜೊತೆಗೆ ಎಂಡ್ ಆಯಿತು ಅಂತ ಹೇಳಿದ್ರೆ, ಕೆಲವರು 2ನೇ ವಿಶ್ವಯುದ್ಧ ಮುಗಿದ ಮೇಲೆ ಎಂಡ್ ಆಯಿತು ಅಂತ ಹೇಳ್ತಾರೆ. ಕೆಲವರು ಸೋವಿಯತ್ ಜೊತೆಗಿನ ಕೋಲ್ಡ್ ವಾರ್ ಮುಗಿದಾಗ ಎಂಡ್ ಆಯಿತು ಅಂತಾರೆ. ಆದರೆ ಈಗ ಅಧಿಕಾರ ಹಿಡಿಯೋಕ್ಕೂ ಮೊದಲೇ ಚುನಾವಣೆ ಗೆದ್ದಿರೋ ಟ್ರಂಪ್ ಗ್ರೀನ್ಲ್ಯಾಂಡ್ನ ಏನಕ್ಕೆ ಖಾಲಿ ಬಿಟ್ಟಿದ್ದೀರಾ, ಅಮೆರಿಕಕ್ಕೆ ಮಾರಿಬಿಡಿ, ಪನಾಮ ನಮ್ಮದು, ಅದನ್ನು ನಾವು ತೊಗೊಂಡ್ಬಿಡ್ತೀವಿ, ಮೆಕ್ಸಿಕೋ ನಮ್ಮದು, ಕೆನಡಾ ನಾವು ಹೇಳ್ದಂಗೆ ಕೇಳಬೇಕು, ಕೆನಡಾನ ಅಮೆರಿಕಕ್ಕೆ ಮರ್ಜ್ ಮಾಡಿಬಿಡಿ, ಒಂದೇ ರಾಷ್ಟ್ರ ಆಗ್ಬಿಡೋಣ, ನಿಮ್ಮನ್ನು ನಾವು ಕೇರ್ ಮಾಡ್ತೀವಿ, ನಿಮ್ಮನ್ನು ನೋಡ್ಕೊತೀವಿ ಅಂತೆಲ್ಲ ಹೇಳೋಕೆ ವಿಶಾಲ ಅಮೆರಿಕ, ಸಾಮ್ರಾಜ್ಯಶಾಹಿ ಅಮೆರಿಕ ಕಟ್ಟೋಕೆ ಕನಸು ಕಾಣ್ತಿದ್ದಾರೆ ಟ್ರಂಪ್. ಹಾಗಿದ್ರೆ ಅಮೆರಿಕದ ಇಂಪೀರಿಯಲಿಸಂ ಇತಿಹಾಸ ಹೇಗಿದೆ? ಹೇಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಚಕ್ರಾಧಿಪತ್ಯ ಸಾಧಿಸ್ತು? ಟ್ರಂಪ್ ಏನು ಮಾಡೋಕೆ ಹೊರಟಿದ್ದಾರೆ? ಮಸ್ಕ್ ಜಗತ್ತಿನಾದ್ಯಂತ ಪಾಲಿಟಿಕ್ಸ್ನಲ್ಲಿ ಕಡ್ಡಿ ಆಡಿಸ್ತಿರೋದು ಯಾಕೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅಮೆರಿಕ ಈಗಲೂ ಆಗ್ಲೂ ಯಾವಾಗಲೂ ಸಾಮ್ರಾಜ್ಯಶಾಹಿ ರಾಷ್ಟ್ರನೇ. ಆಗ ಗಡಿ ವಿಸ್ತರಣೆ ಮಾಡ್ತಾ ಇತ್ತು. ಈಗ ಇಡೀ ಜಗತ್ತಿನ ಮೇಲೆ ಆರ್ಥಿಕ, ಮಿಲಿಟರಿ ಮತ್ತು ಸಾಂಸ್ಕೃತಿಕ ಪ್ರಭಾವವಿರುತ್ತೆ. ಆದರೆ ಇದೇ ಅಮೆರಿಕ 1832ರಲ್ಲಿ ಇನ್ನು ಮುಂದೆ ಯುರೋಪಿಯನ್ನರು ಜಗತ್ತಲ್ಲಿ ಹೊಸ ವಸಾಹತುಗಳನ್ನು ಮಾಡ್ಕೋಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿರುತ್ತೆ. ತನ್ನ ಫಾರಿನ್ ಪಾಲಿಸಿಯಲ್ಲಿ ಇದನ್ನು ಉಲ್ಲೇಖ ಮಾಡಿರುತ್ತೆ. ಆದರೆ ಯುರೋಪ್ ತನ್ನ ಮಾತಿಗೆ ಬೆಲೆ ಕೊಡದೇ ಇದ್ದಾಗ ಅಮೆರಿಕ ತನ್ನ ಆಟ ಶುರು ಮಾಡಿತು. 1898ರ ಸ್ಪ್ಯಾನಿಷ್ ಅಮೆರಿಕನ್ ಯುದ್ಧದ ಮೂಲಕ ಗಡಿ ವಿಸ್ತರಣೆ ಮಾಡ್ತು, ಪ್ರಭಾವ ವಿಸ್ತರಣೆ ಮಾಡ್ತು. ಒಂದೇ ಯುದ್ಧದಲ್ಲಿ ಏಷ್ಯಾ, ಅಮೆರಿಕ, ಲ್ಯಾಟಿನ್ ಅಮೆರಿಕ ಮತ್ತು ಪ್ಯಾಸಿಫಿಕ್ ಪ್ರದೇಶಗಳಲ್ಲಿದ್ದ ಸ್ಪ್ಯಾನಿಷ್ ಆಡಳಿತವನ್ನು ಓಡಿಸಿ ಸ್ಪ್ಯಾನಿಷ್ ಸಾಮ್ರಾಜ್ಯವನ್ನು ಮುಳುಗಿಸ್ತು ಅಮೆರಿಕ. ಪೋರ್ಟೊರಿಕೋ, ಗುವಾಮ್, ಫಿಲಿಪೈನ್ಸ್ ಹಾಗೂ ಕ್ಯೂಬಾಗಳ ಮೇಲೆ ಕಂಟ್ರೋಲ್ ಸಾಧಿಸಿತು. ಈಗ ಫಿಲಿಪೈನ್ಸ್ ಅಮೆರಿಕದ ಮಿತ್ರ ರಾಷ್ಟ್ರ. ಆದರೆ 1899-1902 ಈ ಅವಧಿಯಲ್ಲಿ 2 ದೇಶಗಳ ನಡುವೆ ಯುದ್ಧನೇ ಆಗೋಯ್ತು. ಫಿಲಿಪಿನೋ ಅಮೆರಿಕನ್ ಯುದ್ಧದಿಂದಲೇ ಫಿಲಿಪೈನ್ಸ್ ಮೇಲೆ ಅಮೆರಿಕ ಕಂಟ್ರೋಲ್ ಸಾಧಿಸಿತು. ಏಷ್ಯಾದಲ್ಲಿ ತನ್ನ ಅಸ್ತಿತ್ವಕ್ಕೆ ಬೇರುಗಳನ್ನು ಚಾಚಿತು. ಅದೇ ರೀತಿ ಕ್ಯೂಬಾದಿಂದ ಸ್ಪೇನ್ ಆಡಳಿತವನ್ನು ಓಡಿಸೋಕೆ ಅಮೆರಿಕ ಯೆಲ್ಲೋ ಜರ್ನಲಿಸಂ ಶುರು ಮಾಡಿತು. ತನ್ನ ಪತ್ರಿಕೆಗಳಲ್ಲಿ ಕ್ಯೂಬಾದಲ್ಲಿನ ಸ್ಪ್ಯಾನಿಷ್ ಆಡಳಿತದ ದೌರ್ಜನ್ಯಗಳನ್ನು ಹೈಲೈಟ್ ಮಾಡ್ತಾ ಅಮೆರಿಕನ್ ಜನರಲ್ಲಿ ಸ್ಪ್ಯಾನಿಷ್ ಆಡಳಿತದ ವಿರುದ್ಧ ವಿಷ ಬಿತ್ತಿತು. ಆ ಮೂಲಕ ಜನರೇ ಕ್ಯೂಬಾ ವಿಮೋಚನೆಗೆ ಧ್ವನಿ ಎತ್ತೋ ಹಾಗೆ ದಂಗೆಯನ್ನ ಮಾಡಿಸ್ತು. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜನೆ ಮಾಡಿದೆ. 3 night 4 day ಪ್ಯಾಕೇಜ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಕೇವಲ 31,500 ರೂಪಾಯಿಗೆ ಈ ಪ್ಯಾಕೇಜ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಎಲ್ಲ ರೀತಿ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸೇರಿ 31,500 ರೂಪಾಯಿ. ಹೊರಡೋ ದಿನ 11 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಬಹುದು. ಇನ್ನು ಸೆಂಟ್ರಲ್ ಅಮೆರಿಕನ್ ಹಾಗೂ ಕೆರೆಬಿಯನ್ ರಾಷ್ಟ್ರಗಳ ವಿರುದ್ಧ ಬನಾನಾ ಯುದ್ಧಗಳು. ಬನಾನಾ ಯುದ್ಧಗಳು. ಸ್ಪ್ಯಾನಿಷ್ ಯುದ್ಧದ ನಂತರ ಕ್ಯೂಬಾ ಹಾಗೂ ಪೋರ್ಟೊರಿಕೋ ಮೇಲೆ ಕಂಟ್ರೋಲ್ ಸಿಕ್ಕಿದೆ ತಡ. ಕ್ಯೂಬಾ, ಪನಾಮಾ, ಹೊಂಡುರಾಸ್, ನಿಕರಗುವಾ, ಮೆಕ್ಸಿಕೋ, ಹೈಟಿ ಹಾಗೂ ಡೊಮಿನಿಕನ್ ರಿಪಬ್ಲಿಕ್ಗಳಲ್ಲಿ ಅಮೆರಿಕ ಮಿಲಿಟರಿ ಹಸ್ತಕ್ಷೇಪ ಶುರು ಮಾಡಿತು. ಅದೇ ಟೈಮ್ನಲ್ಲಿ ಅಮೆರಿಕವೇ ಪನಾಮಾ ಕಾಲುವೆ ನಿರ್ಮಾಣ ಮಾಡಿತ್ತು. ಆ ಕಾಲುವೆ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಜೊತೆಗೆ ಸೆಂಟ್ರಲ್ ಅಮೆರಿಕನ್ ರಾಷ್ಟ್ರಗಳು ಕೆರೆಬಿಯನ್ ದೇಶಗಳ ಬಾಳೆಹಣ್ಣು, ತಂಬಾಕು, ಕಬ್ಬು ಸೇರಿದಂತೆ ಹಲವು ಉತ್ಪನ್ನಗಳ ವ್ಯಾಪಾರದ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಈ ಬನಾನಾ ಯುದ್ಧಗಳನ್ನು ಮಾಡ್ತು. ಇನ್ನು ಅಮೆರಿಕ ಅಧ್ಯಕ್ಷ ವುಡ್ರೋ ವಿಲ್ಸನ್ ಮೊದಲ ಮಹಾಯುದ್ಧದಲ್ಲಿ ಅಮೆರಿಕ ನ್ಯೂಟ್ರಲ್ ಆಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ಜಿಮರ್ಮನ್ ಟೆಲಿಗ್ರಾಮ್ ಮೂಲಕ ಈ ಪ್ರಾಮಿಸ್ ಬ್ರೇಕ್ ಆಯಿತು. ಟೆಲಿಗ್ರಾಮ್ನಲ್ಲಿ ಏನಿತ್ತು ಅಂತ ಕೇಳಿ,
ಅಮೆರಿಕ ಏನಾದರೂ ಮೊದಲ ಮಹಾಯುದ್ಧಕ್ಕೆ ಎಂಟ್ರಿ ಕೊಟ್ರೆ ಟೆಕ್ಸಸ್, ಅರಿಜೋನಾ ಹಾಗೂ ನ್ಯೂ ಮೆಕ್ಸಿಕೋಗಳನ್ನ ವಶಪಡಿಸಿಕೊಳ್ಳೋಕೆ ಮೆಕ್ಸಿಕೋಗೆ ಜರ್ಮನಿ ಹೆಲ್ಪ್ ಮಾಡುತ್ತೆ ಅಂತಿತ್ತು. ಹಾಗಾಗಿ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಕೊಟ್ಟು ಪಡೆಗಳನ್ನ ಯುರೋಪ್ ಕಳಿಸಿತ್ತು. ಮಿತ್ರ ರಾಷ್ಟ್ರಗಳಿಗೆ ಯುದ್ಧಕ್ಕೆ ಬೇಕಾದ ಉಪಕರಣಗಳನ್ನ ಕೂಡ ಕಳಿಸ್ಕೊಟ್ಟಿತ್ತು. ಆಮೇಲೆ ಮೊದಲ ಮಹಾಯುದ್ಧ ಮುಗಿದ ಮೇಲೆ ಮಿಡಲ್ ಈಸ್ಟ್ ಕಡೆಗೆ ಫೋಕಸ್ ಶಿಫ್ಟ್ ಆಯಿತು. 1908ರಲ್ಲಿ ಅಲ್ಲಿ ತೈಲ ಸಿಕ್ಕಿದ್ದೇ ತಡ ಅಮೆರಿಕನ್ ಕಂಪನಿಗಳು ಹಡಗು ಹತ್ತಿದ್ವು. 1930ರ ಹೊತ್ತಿಗೆ ಸ್ಟ್ಯಾಂಡರ್ಡ್ ಆಯಿಲ್ ಆಫ್ ಕ್ಯಾಲಿಫೋರ್ನಿಯಾ ಅಥವಾ SOCL ಅನ್ನೋ ಕಂಪನಿ ಸೌದಿ ಅರೇಬಿಯಾದ ಮೆಜಾರಿಟಿ ನಿಕ್ಷೇಪಗಳ ಮೇಲೆ ಕಂಟ್ರೋಲ್ ಸಾಧಿಸಿತು. ಮಿಡಲ್ ಈಸ್ಟ್ನ ಹಲವು ದೇಶಗಳೊಂದಿಗೆ ಅಕ್ರಮ ಸಕ್ರಮ ಸಂಬಂಧವನ್ನು ಬೆಳೆಸಿಕೊಂಡು ಆಟ ಆಡೋಕೆ ಶುರು ಮಾಡಿತು. ಅದೇ ರೀತಿ ಆಫ್ರಿಕಾದ ಮಿನರಲ್ ರಿಚ್ ರಾಷ್ಟ್ರಗಳ ಮೇಲೂ ಕೂಡ ಹಿಡಿತ ಸಾಧಿಸಿತು. ಇನ್ನು ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಮಾಡಿದ್ದನ್ನ ಜಗತ್ತು ಮರೆಯೋಕ್ಕಾಗಲ್ಲ. ಜಪಾನ್ ಮೇಲೆ ಅಣ್ವಸ್ತ್ರ, ಅದಾದಮೇಲೆ ಸೂಪರ್ ಪವರ್ ಆಗಿ ಬೆಳವಣಿಗೆ, ಲೀಗ್ ಆಫ್ ನೇಷನ್ಸ್ ನಲ್ಲಿ ಅಧಿಪತ್ಯ, ವಿಶ್ವಸಂಸ್ಥೆಯಲ್ಲಿ ಅಧಿಪತ್ಯ. 1952ರವರೆಗೂ ಜಪಾನ್ ಅಮೆರಿಕ ಕೈಲಿದ್ದಿದ್ದು. ಇದೆಲ್ಲವೂ ಅಮೆರಿಕವನ್ನ ಸ್ಟ್ರಾಂಗ್ ಮಾಡ್ತು, ವಿಶ್ವಾದ್ಯಂತ ಬಿಗ್ ಬಾಸ್ ಮಾಡ್ತು. ಅಮೆರಿಕ ತನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಭೂ ಪ್ರದೇಶದ ಮೇಲೆ ಮಿಲಿಟರಿ ಕಂಟ್ರೋಲ್ ಸಾಧಿಸಿದ್ದು, ಜಗತ್ತಿನ ಮೇಲೆ ಅತಿ ಹೆಚ್ಚು ಹಿಡಿತವನ್ನು ಹೊಂದಿತ್ತು. ಎರಡನೇ ಮಹಾಯುದ್ಧ ಮುಗಿದ ನಂತರ ಅಮೆರಿಕ ಆಗ ಜಗತ್ತಿನ ಪೊಲೀಸ್ ಆಗೋಕೆ ಶುರು ಮಾಡಿತು. ನಂತರ ಕೋಲ್ಡ್ ವಾರ್, ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಡಾಕ್ಟ್ರೈನ್ ತಗೊಂಡು ಬಂದು ಜಗತ್ತಿನ ಸರ್ವಾಧಿಕಾರಿಗಳ ಶಕ್ತಿ ವಿರುದ್ಧ, ಅಂದರೆ ಸೋವಿಯತ್ನಂತಹ ಕಮ್ಯುನಿಸ್ಟ್ ರಾಷ್ಟ್ರಗಳ ವಿರುದ್ಧ ಡೆಮೊಕ್ರೆಟಿಕ್ ರಾಷ್ಟ್ರಗಳಿಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ ಅನ್ನೋ ಫಾರಿನ್ ಪಾಲಿಸಿಯನ್ನ ತಂದ್ರು. ಒಂದು ರೀತಿ ಬಣ ಸೃಷ್ಟಿ ಮಾಡಿದ್ರು. ಆ ಮೂಲಕ ಇಡೀ ನಾನ್ ಕಮ್ಯುನಿಸ್ಟೇತರ ಜಗತ್ತಿನ ಮೇಲೆ ಅಮೆರಿಕ ಪ್ರಭಾವ ಸಾಧಿಸಿತು. ಇಡೀ ಯುರೋಪ್ನಲ್ಲಿ ಮಿಲಿಟರಿ ಇಡಿತು. 90ರ ದಶಕದಲ್ಲಿ ಕೋಲ್ಡ್ ವಾರ್ ಮುಗಿದ ಮೇಲೆ ಇದಕ್ಕೆಲ್ಲ ಒಂದು ಮಟ್ಟಿಗೆ ಉಪಸಂಹಾರ ಸಿಕ್ಕಿತ್ತು. ಆದರೆ ಈಗ ಟ್ರಂಪ್ ಮತ್ತು ಮಸ್ಕ್ ಸೇರ್ಕೊಂಡು ಅಮೆರಿಕದ ಆ ಡಿಕ್ಟಟೋರಿಯಲ್ ಕೋರ್ ಇದೆಯಲ್ಲ, ಒಳಗಿರೋ ಆ ಹಳೆ ಇತಿಹಾಸ ಇದೆಯಲ್ಲ, ಒಳಗಿರೋ ಸುಪ್ತ ಜ್ವಾಲಾಮುಖಿ ಇದೆಯಲ್ಲ, ಅದನ್ನ ಬಡಿದೆ ಬೀಸೋಕೆ ಈಗ ಕೈ ಹಾಕ್ತಿದ್ದಾರೆ. ಗ್ರೀನ್ಲ್ಯಾಂಡ್, ಪನಾಮಾಗೆ ಮಿಲಿಟರಿ ಅಸ್ತ್ರ, ಕೆನಡಾ, ಮೆಕ್ಸಿಕೋಗೆ ಆರ್ಥಿಕ ಅಸ್ತ್ರ. ಇಡೀ ಉತ್ತರ ಅಮೆರಿಕ ಖಂಡದ ಪ್ರಾದೇಶಿಕ ಸಮಗ್ರತೆ, ರಾಜತಾಂತ್ರಿಕ ಸಂಬಂಧಗಳನ್ನ ಟ್ರಂಪ್ ಸಾರಸಗಟಾಗಿ ಚಾಲೆಂಜ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಯುರೋಪ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧಕ್ಕೂ ಮಣ್ಣು ಎಳ್ಕೊಳ್ತಿದ್ದಾರೆ. ಯಾಕಂದ್ರೆ ಗ್ರೀನ್ಲ್ಯಾಂಡ್ ಯುರೋಪ್ಗೆ ಸೇರಿದ್ದು. ಟ್ರಂಪ್ ಉದ್ದೇಶ ಈಗ ಕೇವಲ ಅಮೆರಿಕ ಫಸ್ಟ್ ಅಲ್ಲ, ಓನ್ಲಿ ಅಮೆರಿಕ ಆಗಿ ಬದಲಾಗ್ತಿದೆ. ಅಮೆರಿಕ ಇನ್ನು ಮುಂದೆ ಜಗತ್ತಿನ ಪೊಲೀಸ್ ಗಿರಿ ಮಾಡಲ್ಲ. ಜಗತ್ತಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರಿಗೆ ಪನಿಷ್ ಮಾಡ್ತೀನಿ ಆ ಥರದೆಲ್ಲ ಇಲ್ಲ. ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ನನಗೆ ಅಮೆರಿಕ ಅಷ್ಟೇ ಮುಖ್ಯ ಅಂತ ಹೇಳ್ತಿದ್ದಾರೆ. ಕೆನಡಾ ಅಮೆರಿಕದ 51ನೇ ರಾಜ್ಯ ಆಗಿಬಿಡ್ಲಿ, ಮರ್ಜ್ ಆಗಿ ಬಂದು ನಮ್ಮ ಒಟ್ಟಿಗೆ ಅಂತ ಹೇಳ್ತಿದ್ದಾರೆ. ನಿಮಗೆ ಸೆಕ್ಯೂರಿಟಿ ನಾವು ಕೊಡ್ತೀವಿ, ನೀವು ಡಿಫೆನ್ಸ್ ಬಗ್ಗೆ ತಿಂಕೆ ಮಾಡೋದು ಬೇಡ, ನೀವು ನಮ್ಮ ಪ್ರಜೆಗಳಾಗ್ಬಿಡ್ತೀರಿ ಬನ್ನಿ ಅಂತ ಕರೀತಾ ಇದ್ದಾರೆ ಪದೇ ಪದೇ. ಏನೋ ಎಲಾನ್ ಮಸ್ಕ್ ಅಂತೂ ಕೆನಡಾದ ತುಡುಗೆ ಏನು ಹೇಳಿದ್ರು ಗೊತ್ತಾ? ಏ ಹುಡುಗಿ, ಎಸ್ ಹುಡುಗಿ ಅಂದ್ರು, ಏ ಗರ್ಲ್, ನೀನು ಕೆನಡಾ ಗವರ್ನರ್ ಕೂಡ ಅಲ್ಲ, ಈಗ ಅವರು ಪ್ರಧಾನಿನ ಗವರ್ನರ್ ಅಂತ ಕರೆಯೋದು. ಅಮೆರಿಕದ ಒಂದು ರಾಜ್ಯ, ಅದರ ಗವರ್ನರ್ ನೀನು ಅನ್ನೋ ರೀತಿಲಿ ಕರೀತಾರೆ ತುಡುನ ಅವರು. ಆ ರೀತಿ ಕಾಲಿಡಿತಾ ಇದ್ರು ಪದೇ ಪದೇ ಟ್ರಂಪ್ ಮತ್ತೆ ಮಸ್ಕ್ ಸೇರ್ಕೊಂಡು. ರಾಜೀನಾಮೆ ಕೊಟ್ಟ ಮೇಲೆ ನೀನು ಕೆನಡಾದ ಗವರ್ನರ್ ಕೂಡ ಅಲ್ಲ, ನಿನ್ನ ಮಾತು ಯಾರು ಕೇಳ್ತಾರೆ, ಈಗ ನಿನ್ನ ಮಾತಿಗೆ ಬೆಲೆ ಇಲ್ಲ, ಸುಮ್ನಿರು ಅಂತ ಹೇಳಿ ಮಸ್ಕ್ ಓಪನ್ ಆಗಿ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಇದೇ ಮಸ್ಕ್ ಕೆಲವೇ ದಿನಗಳ ಹಿಂದೆ ತುಡು ಅಧಿಕಾರ ಕಳ್ಕೊಂಡು ಮನೆ ಹೋಗ್ತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ ಅಂತ ಪ್ರಶ್ನೆ ಯಾರೊಬ್ರು ಕೇಳಿದಾಗ ಅದಕ್ಕೆ ಉತ್ತರವನ್ನು ಆ ರೀತಿ ಕೊಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, 1904ರಿಂದ 1999ರವರೆಗೆ ಪನಾಮಾ ಕಾಲುವೆ ಕಂಟ್ರೋಲ್ ಮಾಡಿದ್ದ ನೆನಪಿಗೆ ಮತ್ತೆ ಕಾಲುವೆ ಸೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಒಂದು ಲೆಕ್ಕದಲ್ಲಿ 1999ರಲ್ಲಿ ಪನಾಮಾ ದೇಶಕ್ಕೆ ಕಾಲುವೆ ಬಿಟ್ಟು ಕೊಟ್ಟಾಗಲೇ ಆ ದೇಶಕ್ಕೆ ಮುಕ್ತಿ ಸಿಕ್ಕಿದ್ದು. ಅಲ್ಲಿವರೆಗೂ ಒಂದು ರೀತಿ ಅಮೆರಿಕದ ಅನಧಿಕೃತ ವಸಾಹತು ರೀತಿ ಇತ್ತು. ಆದ್ರೀಗ ಮತ್ತೆ ಕಾಲುವೆ ಕಂಟ್ರೋಲ್ ತಗೋತೀವಿ ಅಂತ ಹೇಳ್ತಿದ್ದಾರೆ. ಮೇಕ್ ಗ್ರೀನ್ಲ್ಯಾಂಡ್ ಗ್ರೇಟ್ ಅಗೇನ್, ಟ್ರಂಪ್ರ ಹೊಸ ವಿಷನ್. ಗ್ರೀನ್ಲ್ಯಾಂಡ್ನಲ್ಲಿ ಚೈನಾ, ರಷ್ಯಾ ಹೂಡಿಕೆಯನ್ನ ತಡಿಬೇಕು. ಗ್ರೀನ್ಲ್ಯಾಂಡ್ ನಮಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಆರ್ಕ್ಟಿಕ್ ಪ್ರದೇಶದಲ್ಲಿ ಅಮೆರಿಕ ಡಾಮಿನೇಟ್ ಮಾಡೋಕೆ ಗ್ರೀನ್ಲ್ಯಾಂಡ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ಟ್ರಂಪ್ ಬೆಂಬಲಿಗರು ಹೇಳೋಕೊಂಡು ಓಡಾಡಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಓಪನ್ ಆಗಿ ನಮಗೆ ಅದನ್ನು ಮಾರ್ಬಿಡಿ ಅಂತ ಕೇಳೋಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಟ್ರಂಪ್ ಸಪೋರ್ಟರ್ ಚಾರ್ಲಿ ಕರ್ಕ್ ಗ್ರೀನ್ಲ್ಯಾಂಡ್ಗೆ ಹೋಗಿದ್ರು. ಈ ವ್ಯಕ್ತಿ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಮಾತನಾಡಿದ್ದಾರೆ. ಇದು ಅಮೆರಿಕದ ಮಾಸ್ಕ್ಯುಲಿನ್ ಎನರ್ಜಿ ವಾಪಸ್ ತರೋಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅಮೆರಿಕ ಪೌರುಷ ಪ್ರದರ್ಶನ ಜಗತ್ತಿನಾದ್ಯಂತ. ಜೊತೆಗಿದು ಮ್ಯಾನಿಫೆಸ್ಟ್ ಡೆಸ್ಟಿನಿಯ ರಿಟರ್ನ್ ಅಂತ ಹೇಳಿದ್ದಾರೆ. ಮ್ಯಾನಿಫೆಸ್ಟ್ ಡೆಸ್ಟಿನಿ ಅನ್ನೋದು ಓಬಿರಾಯನ ಕಾಲದ ಒಂದು ಐಡಿಯಾ. ಅಮೆರಿಕ ಡೆಮೋಕ್ರಸಿ ಮತ್ತು ಕ್ಯಾಪಿಟಲಿಸಮ್ ಅನ್ನ ಸ್ಪ್ರೆಡ್ ಮಾಡೋಕೆ ಗಡಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ದ ವಿಸ್ತರಣವಾದಿ ಐಡಿಯಾ. ಈ ಪದವನ್ನ ಮತ್ತೆ ಈ ಚಾರ್ಲಿ ಕರ್ಕ್ ಬಳಸಿದ್ದಾರೆ. ವಿಪರ್ಯಾಸ ಅಂದ್ರೆ ಗ್ರೀನ್ಲ್ಯಾಂಡ್ ಮೇಲೆ ಸಾರ್ವಭೌಮತ್ವ ಹೊಂದಿರೋ ಡೆನ್ಮಾರ್ಕ್ ನ್ಯಾಟೋ ಕಂಟ್ರಿ, ನ್ಯಾಟೋ ಫೌಂಡಿಂಗ್ ಮೆಂಬರ್ಗಳಲ್ಲಿ ಒಂದಾಗಿರೋ ಕಂಟ್ರಿ.
ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಸೀರಿಯಸ್ ಆದರೆ ನ್ಯಾಟೋದಲ್ಲಿ ಏನಾಗ್ಬೋದು ಯೋಚನೆ ಮಾಡಿ. ಡೆನ್ಮಾರ್ಕ್, ಕೆನಡಾ ಎಲ್ಲ ಅಮೆರಿಕದ ಸಾಂಪ್ರದಾಯಿಕ ಮಿತ್ರ ರಾಷ್ಟ್ರಗಳು. ಇವುಗಳ ಕಣ್ಣಿಗೇನೆ ಟ್ರಂಪ್ ಕೈ ಹಾಕಿ ತಿರುಗಿಸೋಕೆ ಶುರು ಮಾಡಿದ್ದಾರೆ. ಟ್ರಂಪ್ರ ಈ ಇಂಪೀರಿಯಲಿಸ್ಟ್ ಮೈಂಡ್ ಸೆಟ್ ನಿಂದ ಒಂದ್ ಕಡೆ ಕೆನಡಾ ಅನಿವಾರ್ಯವಾಗಿ ಮಿಲಿಟರಿ ಸ್ಪೆಂಡಿಂಗ್ ಜಾಸ್ತಿ ಮಾಡಬೇಕಾಗತ್ತೆ. ಆಗ ಪದೇ ಪದೇ ರೂಲ್ ಆಫ್ ಲಾ, ಡೆಮೋಕ್ರಸಿ, ಅದರ ಕಾವಲುಗಾರ ನಾನು ಅಂತ ಹೇಳೋ ಅಮೆರಿಕ ಚೀನಾ ತೈವಾನ್ ಮೇಲೇನಾದರೂ ದಾಳಿ ಮಾಡಿದ್ರೆ, ರಷ್ಯಾ ಯುಕ್ರೇನ್ ಬಿಟ್ಟು ಇನ್ನೂ ಬೇರೆ ಯುರೋಪಿಯನ್ ರಾಷ್ಟ್ರಗಳ ಮೇಲೂ ದಾಳಿ ಮಾಡಿದ್ರೆ ಆಗ ಬಾಯಿ ಮುಚ್ಕೊಂಡಿರಬೇಕಾಗತ್ತೆ. ಜಗತ್ತಲ್ಲಿ ಡಿಪ್ಲೊಮಸಿ ಹಾಗೂ ಕೋಆಪರೇಷನ್ ಪದಗಳ ಮಹತ್ವ ಕಮ್ಮಿ ಆಗುತ್ತೆ. ಅಮೆರಿಕ ಎಲ್ಲ ರೀತಿಯಲ್ಲೂ ಇಂಪಾರ್ಟೆಂಟ್ ದೇಶ ಆಗಿರೋದ್ರಿಂದ ಇಡೀ ಜಗತ್ತಿಗೆ ಇದರ ಬಿಸಿ ತಟ್ಟಬಹುದು. ಸ್ನೇಹಿತರೆ, ಈ ಮಸ್ಕ್ ಟ್ರಂಪ್ ಯುಗದ ಹೊಸ ಅಮೆರಿಕದ ಬಗ್ಗೆ ನಿಮಗೇನನ್ಸುತ್ತೆ? ಜಗತ್ತಿನಾದ್ಯಂತ ನಾವು ಕೆಟ್ಟದ್ದರ ವಿರುದ್ಧ ಕಾರ್ಯಾಚರಣೆಗಳನ್ನು ಮಾಡ್ತೀವಿ, ಒಳ್ಳೆಯವರನ್ನು ಸಪೋರ್ಟ್ ಮಾಡ್ತಿರ್ತೀವಿ, ಕೆಟ್ಟವರನ್ನು ನಾವು ಅವರ ವಿರುದ್ಧ ಯಾರಾದರೂ ಆ್ಯಕ್ಷನ್ ತೊಗೊಂಡ್ರೆ ಸಪೋರ್ಟ್ ಮಾಡ್ತೀವಿ, ಒಂಥರ ಪೊಲೀಸ್ ಥರ ಇರ್ತೀವಿ ಅಂತ ಹೇಳ್ತಿದ್ದ ಅಮೆರಿಕ ಅದೆಲ್ಲ ಬಿಟ್ಬಿಟ್ಟು ಯಾರೇನಾದ್ರು ಮಾಡ್ಕೊಳ್ಳಿ, ನಮ್ಮ ದೇಶ ದೊಡ್ಡದಾಗ್ತಾ ಹೋಗಬೇಕು, ನಮ್ಮ ದೇಶದ ಪವರ್ ವಿಸ್ತರಿಸ್ತಾ ಹೋಗಬೇಕು, ಹೆಚ್ಚೆಚ್ಚು ಭೂಮಿ ನಮಗೆ ಬೇಕು ಅನ್ನೋ ಮೈಂಡ್ ಸೆಟ್ಟಿಗೆ ಬರ್ತಿರೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.